ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳು ಮದ್ವೆ ಆಗಿ ಹೋದ್ರು ನಾವ್ ಯಾರು ಮರಿಬಾರ್ದು ಕಣ್ರೋ. ನಾನಿನ್ನೆಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಿಲ್ಲ ಅಂದ್ರು ನೀವೆಲ್ರೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಕಣ್ರೋ. ಪ್ರೀತಿಯಿಂದ ಅಲ್ದೆ ಹೋದ್ರು ಅವಳಿಷ್ಟು ದಿನ ನಮ್ಮನ್ನ ನೋಡ್ಕೊಂಡಿರೋ ಕೃತಜ್ಞತೆಗಾಗಿ. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಗೇನ್ ರಾಧಿಕನ ಮೇಲೆ ಪ್ರೀತಿ ಇಲ್ವಾ? ಹಾಗಲ್ಲ ಕಣೋ, ಸಮಯ ಸಂದರ್ಭ ಅನ್ನೋದು ಮನುಷ್ಯನ ಹೇಗ್ ಬೇಕಾದ್ರೂ ಬದಲಾಯಿಸುತ್ತೆ. ಅದನ್ನ ನೀವು ಒಪ್ಕೊಳ್ಳೇಬೇಕು. ನಾನು ಎಷ್ಟೋ ಮನೆಯಲ್ಲಿ ನೋಡಿದೀನಿ, ಹೆಣ್ಮಕ್ಳನ್ನ ಮದ್ವೆಗ್ ಮೊದ್ಲು ಚಿನ್ನದ ತೊಟ್ಲಲ್ಲಿಟ್ಟು ನೋಡ್ಕೊಳ್ತಾರೆ. ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಹಬ್ಬ ಹರಿದಿನಕ್ಕೂ ಕರಿಯಲ್ಲ, ಕಷ್ಟ ಸುಖನೂ ವಿಚಾರಿಸಲ್ಲ. ನೀವ್ಯಾರು ರಾಧಿಕನ್ನ ಹಾಗೆ ನಡೆಸ್ಕೋಬೇಡ್ರೋ. ಅವಳಿಗೆ ಮಗು ಆಗಿ ಆ ಮಗುಗೆ ನಿಮ್ ಕೈಲಿ ಎಷ್ಟು ಒಳ್ಳೇದ್ ಮಾಡಕ್ಕಾಗುತ್ತೋ ಅದನ್ನ ಮಾಡಿ ಅವಳ ಕಷ್ಟ ಸುಖ ನೋಡ್ಕೊಳ್ರೋ. ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನೇ ಮಾಡಿ. ನನ್ ಮಗಳು ಅಷ್ಟಕ್ಕೆ ಗೌರವ ಕೊಡ್ತಾಳೆ. ನಮ್ಗೋಸ್ಕರ ಜೀವನ ತ್ಯಾಗ ಮಾಡಿರೋ ಅವಳ ಕೈ ಬಿಡ್ಬೇಡ್ರೋ. ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಆ ಪಾಪ ಆಮೇಲೆ ನಿಮ್ಮನ್ ಸುಮ್ನೆ ಬಿಡಲ್ಲ ಕಣ್ರೋ. ಅಮ್ಮ, ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ನಮ್ಮನ್ನೇನ್ ಕೃತಜ್ಞತೆ ಇಲ್ದೇ ಇರೋರು ಅನ್ಕೊಂಡಿದ್ಯಾ? ಏನೇ ಸಂದರ್ಭ ಬಂದ್ರು ನಾವ್ ಅಕ್ಕನ ಕೈ ಬಿಡಲ್ಲ ಅಮ್ಮ. ಹೌದಮ್ಮ, ನಾವ್ಯಾರು ಅಕ್ಕನಿಗೆ ದ್ರೋಹ ಮಾಡಲ್ಲ. ನಾವೇ ಅಕ್ಕ ಮನೆ ಬಿಟ್ಟು ಹೋಗ್ತಿದ್ದಾಳಲ್ಲ ಅನ್ನೋ ನೋವಲ್ಲಿದ್ದೀವಿ. ನೀನ್ ಬೇರೆ ಏನೇನೋ ಹೇಳ್ಬೇಡ ಅಮ್ಮ. ರಾಧಿಕಾ ಇಲ್ದೆ ನಾನು ಹೇಗಿರ್ತೀನಿ ಅಂತಾನೆ ಗೊತ್ತಿಲ್ಲ ಕಣೆ ರಮ್ಯಾ. ಅವಳು ಮದ್ವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ತಾಳೆ ಅಂತ ನೆನೆಸ್ಕೊಂಡ್ರೇನೆ ನನಗ್ ತುಂಬಾ ನೋವಾಗ್ತಾ ಇದೆ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ಮದ್ವೆ ಆದ್ಮೇಲೆ ಅವಳ ಗಂಡನ ಮನೆಗೆ ಹೋಗ್ಲೇಬೇಕು. ರಾಧಿಕಾ ಇಲ್ದೆ ಇರೋ ಮನೆ ಹೇಗಿರುತ್ತೋ ಅಂತ ನನಗ್ ನೆನೆಸ್ಕೊಳಕ್ಕೂ ಆಗಲ್ಲ ಕಣೋ. ಹೌದಮ್ಮ, ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ. ಏನೋ ಕಳ್ಕೊತಿದೀವೇನೋ ಅನ್ಸುತ್ತೆ. ನೂರ್ ಜನ ನಮ್ ಜೊತೆ ಇದ್ರು ಏನು ಅನ್ಸಲ್ಲ, ಆದ್ರೆ ಅಕ್ಕ ಒಬ್ಳು ನಮ್ ಜೊತೆ ಇದ್ರೆ ಆನೆ ಬಲ ಇದ್ದಾಗೆ. ಇನ್ನೂ ಹೇಳ್ಬೇಕಂದ್ರೆ ದೇವತೆನೇ ಇಲ್ದಿರೋ ದೇವಸ್ಥಾನ ನಮ್ಮನೆ ಆಗುತ್ತಮ್ಮ. ನಾವು ಅವಳನ್ನ ತುಂಬಾ ಮಿಸ್ ಮಾಡ್ಕೋತಿದೀವಲ್ಲ. ಈಗಲೂ ನೋಡಿ, ಅವಳಿಲ್ಲ ಅಂದ್ರೂ ಅವಳ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಒಳ್ಳೆ ರೀತಿಲಿ ರಾಧಿಕನ್ ಮದುವೆ ಮಾಡಿ ಅವಳ ಗಂಡನ ಮನೆಗೆ ಕಳಿಸ್ಕೊಡ್ಲೇಬೇಕು. ಅಮ್ಮ, ಇದರಲ್ಲಿ ಯಾವುದೇ ಕೊರತೆ ಆಗ್ಬಾರ್ದು. ಇದೇ ನಾವು ಅವಳಿಗೆ ಕೊಡೋ ದೊಡ್ಡ ಕೃತಜ್ಞತೆ. ನನಗೂ ತುಂಬಾ ಕಷ್ಟ ಆಗ್ತಿದೆ ರೀ. ನಾನು ಇನ್ನೊಂದು ಮನೆಯಿಂದ ಬಂದೋಳು, ಆದ್ರೆ ನನಗಿಷ್ಟು ನೋವಾಗಿರ್ಲಿಲ್ಲ. ಆದ್ರೆ ರಾಧಿಕಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತಿದೆ ಅತ್ತೆ. ಅಯ್ಯೋ ಹುಚ್ಚಿ, ಅವಳೇ ದೂರ ಹೋಗ್ತಿದ್ದಾಳೆ ಅಂದ್ರೆ ಫಾರಿನ್ಗೆ ಹೋಗ್ತಿದ್ದಾಳ? ಅವಳು ಮನೆ ಇಲ್ಲೇ ಇರೋದು. 10 ನಿಮಿಷ ಆಗಲ್ಲ ಹೋಗಿ ಬರಕ್ಕೆ. ಬೇಕು ಅಂದಾಗ ಹೋಗಿ ನೋಡ್ಕೊಂಡ್ ಬರೋಣ. ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಅಣ್ಣ, ಏನಣ್ಣ ನೀನು ಅಳ್ತಾ ಇದೆಯಲ್ಲ? ಏನಿಲ್ಲ ರಮ್ಯಾ, ಇದೆಲ್ಲ ಖುಷಿಗೆ ಬರೋ ಕಣ್ಣೀರು. ಅವಳಿಗೆ ಇಷ್ಟಪಟ್ಟಿರೋ ಜೀವನ, ಅವಳು ಇಷ್ಟಪಟ್ಟಿರೋ ಹುಡುಗ ಎಲ್ಲನೂ ಅವಳಿಗೆ ಸಿಗ್ತಾ ಇದೆ. ಅವಳಿಗಿರೋ ಒಳ್ಳೆ ಮನಸ್ಸಿಗೆ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ.
ಅಮ್ಮ, ನಮ್ಗೇನಾದ್ರು ಸಮಸ್ಯೆ ಆದಾಗ ಅಪ್ಪ ನಮ್ ಜೊತೆ ಇಲ್ವಲ್ಲ ಅಂತ ಅಪ್ಪನ್ನ ತುಂಬಾ ಬೈಕೋತಿದ್ದೆ. ಆದ್ರೆ ಇಂಥ ತಂಗಿನ ನಮಗೆ ಕೊಟ್ಟೋಗಿದ್ದಾರೆ ಅನ್ನೋ ಸಮಾಧಾನ ಇದೆ. ಅತ್ತೆ, ಋತ್ವಿ ಬಾ ಪುಟ್ಟ. ಕೂತ್ಕೋ. ಯಾಕೆಷ್ಟು ಡಲ್ ಆಗಿದ್ಯಾ? ಅಮ್ಮ ಹೊಡೆದ್ರಾ? ಓಹೋ ಅಪ್ಪ ಏನಾದ್ರು ಅಂದ್ರಾ? ಓಹೋ, ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರಾ? ಯಾರು ಏನೂ ಅಂದಿಲ್ಲ ಅತ್ತೆ. ಮತ್ತ್ಯಾಕೆಷ್ಟು ಡಲ್ ಆಗಿದ್ಯಾ? ಅತ್ತೆ, ನೀನ್ ಈ ಮನೆ ನಮ್ನೆಲ್ಲ ಬಿಟ್ಟು ಹೋಗ್ತೀಯಂತೆ. ನಿಂಗೆ ಮದ್ವೆ ಮಾಡ್ಕೊಂತ ಅಷ್ಟೇ ಹೇಳಿರೋದು, ನಮ್ನೆಲ್ಲ ಬಿಟ್ಟು ಹೋಗುವಂತ ಯಾರು ಹೇಳಿಲ್ವಲ್ಲ. ನೀನಿಲ್ಲ ಅಂದ್ರೆ ನಾವೆಲ್ಲ ಹೇಗ್ ಖುಷಿಯಾಗಿರ್ತೀವಿ ಅತ್ತೆ. ನೀನ್ ಹೋಗ್ಬಿಟ್ರೆ ಯಾರು ಹೋಮ್ವರ್ಕ್ ಮಾಡಿಸ್ತಾರೆ, ಯಾರು ತಿಂಡಿ ತಿನ್ನಿಸ್ತಾರೆ, ಯಾರು ಚಾಕ್ಲೇಟ್ ತಂದು ಕೊಡ್ತಾರೆ, ಅಮ್ಮ ನಂಗೆ ಹೊಡೆಯುವಾಗ ಯಾರು ಬಂದು ಬಿಡಿಸ್ತಾರೆ. ನಿನ್ ಮದ್ವೆ ಮಾಡ್ಕೋತೆ ಸಾಕು, ಆದ್ರೆ ನಮ್ನೆಲ್ಲ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅತ್ತೆ. ಚಿರುಮಾವ ಬೇಕಿದ್ರೆ ನಮ್ಮನೇಲೇ ಇರ್ಲಿ, ನಾನು ಅವ್ರ ಜೊತೆನೂ ಆಟ ಆಡ್ತೀನಿ, ನನ್ನ ರೂಮ್ನೂ ಬಿಟ್ಕೊಡ್ತೀನಿ. ಆದ್ರೆ ನೀನ್ ನಮ್ನೆಲ್ಲ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅತ್ತೆ. ಯಾಕತ್ತೆ ನೀನೇನು ಮಾತಾಡ್ತಿಲ್ಲ? ಹಾಗಾದ್ರೆ ಇನ್ಮೇಲೆ ನೀನ್ ನಮ್ ಜೊತೆ ಇರಲ್ವಾ? ಪುಟ್ಟ, ಮದ್ವೆ ಆದ್ಮೇಲೆ ನಾನು ಎಲ್ಲಿಗೂ ಹೋಗಲ್ಲ ಕಂದ. ಇಲ್ಲ ಅತ್ತೆ, ನೀನ್ ಸುಳ್ಳು ಹೇಳ್ತಿದ್ಯಾ. ಮದ್ವೆ ಆದ್ಮೇಲೆ ಚಿರುಮಾವನ್ ಮನೆಗೆ ಹೋಗ್ತೀಯ ಅಂತ ಅಪ್ಪ, ಅಮ್ಮ, ಅತ್ತೆ, ಚಿಕ್ಕಪ್ಪ ಎಲ್ರು ಫೀಲ್ ಮಾಡ್ಕೊಂಡು ಅಳ್ತಾ ಇದ್ದಾರೆ. ಅದನ್ ಕೇಳಿಸ್ಕೊಂಡೆ ನಾನ್ ನಿನ್ ಜೊತೆ ಮಾತಾಡೋಣ ಅಂತ ಬಂದಿದ್ದು. ಏನು ಅಳ್ತಿದಾರಾ? ಹ್ಞೂ ಅತ್ತೆ. ಸರಿ ಬಾ. ಅಮ್ಮ, ಸಮಾಧಾನ ಮಾಡ್ಕೋ, ಅಳೋದ್ ನಿಲ್ಸು ಅಂತ ಹೇಳ್ದೆ ತಾನೆ. ಅಮ್ಮ, ಏನಾಯ್ತು? ಆ, ಯಾಕೆಲ್ರೂ ಹೀಗಿದ್ದೀರಾ? ಏನಿಲ್ಲ ರಾಧಿಕಾ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ನಾನು ಮದ್ವೆ ಆಗ್ತಿದ್ದೀನಷ್ಟೆ, ಯಾವ್ದೋ ಬೇರೆ ಗ್ರಹಕ್ಕೆ ಹೋಗ್ತಿಲ್ಲ. ನಿಮ್ಮನ್ನೆಲ್ಲ ಮರೆಯೋದಕ್ಕಾಗತ್ತಾ? ಏನ್ ಹಾಗ್ ನೋಡ್ತಿದ್ದೀರಾ? ನೀವೆಲ್ಲ ಏನ್ ಮಾತಾಡ್ಕೋತಿದ್ರಿ ಅಂತ ಋತ್ವಿ ಬಂದ್ ನನಗ್ ಹೇಳಿದ್ಲು.